ಅಯ್ಯೋ, ಎಲ್ಲಿ ಕರ್ಕೊಂಡು ಹೋಗ್ತಿದೀಯಾ ನನ್ನನ್ನ? ಬಿಡು ನನ್ನ. ಏನಿದು ಕಾಯ? ನೀನು ಇಡೀ ಮನೇನ ಆಸ್ಪತ್ರೆ ಮಾಡಿದೀಯಾ? ನಿಮಗೆ ಗೊತ್ತಲ್ಲ, ಹೊಸ ಹೊಸ ಗೇಮ್ಸ್ ಆಡೋದು ನನ್ನ ಫ್ಯಾಂಟಸಿ ಅಂತ. ಹೌದಾ? ಹಾಗಾಗಿ ಇವತ್ತು ನಾನು ನಿಮ್ಮ ನರ್ಸ್ ಮತ್ತೆ ನೀವು ನನ್ನ ಪೇಷಂಟ್. ಓಹೋ, ಸೋ ಸ್ವೀಟ್. ಲೆಟ್ಸ್ ಡೂ ಇಟ್. Come, baby. ಏನಾಯ್ತು ಬೇಬಿ? ಮಾಡು. I'm done, baby. ಇನ್ನು ನನ್ನ ಕೈಲಾಗೋದಿಲ್ಲ. ಆಗಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನನ್ನ ದೇಹ ಪೂರ್ತಿ ಕಿಚ್ಚ ಹತ್ತಿದೆ. ಈ ದೇಹದ ಕಿಚ್ಚನ್ನ ಯಾರು ಆರಿಸೋದು? ಸುಮ್ಮನೆ ಬಿಡು ನನ್ನ. ಹೇಳೋ, ನಿನ್ ಜೊತೆಗಿದ್ದು ಎಲ್ಲೋದ ಹೇಳೋ, ಇಲ್ಲ ಅಂದ್ರೆ ನುಗ್ಗಿಸ್ಬಿಡ್ತೀನಿ. ಹೇಳೋ, ಹೇಳಿದ್ರೆ ಸರಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ವಾ ನೀನು? ಹೇಳ್ತೀಯೋ ಇಲ್ಲ? ಹೇಳಿ ಸರ್, ನನ್ ಗಂಡನ್ ಮಿಸ್ಸಿಂಗ್ ಕಂಪ್ಲೇಂಟ್ ಬರೆಸ್ಬೇಕು. ಹೇಳಿದ್ರೆ ಸರಿ. ಹೇಳೋ, ಕೂತ್ಕೊಳ್ಳಿ, ನಾನು ಸಾಹೇಬ್ರಿಗೆ ಕರೀತೀನಿ. ಸರಿ ಸರ್. ಹೇಳೋ, ಹೇಳೋ. ಎಂತೆಂತವ್ರೋ ಬಾಯ್ ಬಿಟ್ಟಿದ್ದಾರೆ, ನೀನ್ ಬಾಯ್ ಬಿಡಲ್ಲ ಅಂತ್ಯಾ? ಉಲ್ಟಾ ನೇತಾಕಿ ಲಾಟಿ ನುಗ್ಗಿಸ್ಬಿಡ್ತೀನಿ. ಸರ್, ಕಂಪ್ಲೇಂಟ್ ಕೊಡೋದಕ್ಕೆ ಒಬ್ಬರು ಲೇಡಿ ಬಂದಿದ್ದಾರೆ. ಮೇಡಮ್ ಹೇಳಿ, ಏನು ಸಹಾಯ ಆಗ್ಬೇಕು ಹೇಳಿ. ಸರ್, ಮೊನ್ನೆ ರಾತ್ರಿ ನನ್ನ ಗಂಡ ನನ್ನ ಜೊತೆ ಬೆಡ್ರೂಮಲ್ಲಿ ಮಲಗಿದ್ರು. ಎಚ್ಚರ ಆದಾಗ ನೋಡಿದ್ರೆ ಅವರು ಬೆಡ್ರೂಮಲ್ಲಿ ಇರಲಿಲ್ಲ. ನಾನು ಅನ್ಕೊಂಡೆ ಫ್ರೆಶ್ ಆಗಕ್ಕೆ ಹೋಗಿದ್ದಾರೆ ಅಂತ. ಸರ್, ಮನೇಲಿ ಎಲ್ಲ ಕಡೆ ಹುಡುಕ್ದೆ, ಆದರೆ ಅವ್ರ ಬಗ್ಗೆ ಏನೂ ಸುಳಿವಿಲ್ಲ. ಅವ್ರ ನಂಬರ್ಗೂ ನಾನು ಕಾಲ್ ಮಾಡಿದೆ, ಆದರೆ ಮೊಬೈಲ್ ಮನೆಯಲ್ಲೇ ಇತ್ತು. ನಾನು ಅನ್ಕೊಂಡೆ ಜಾಗಿಂಗಿಗೆ ಹೋಗಿರ್ಬೋದು ಅಂತ. ಅದಕ್ಕೆ ನನ್ನ ಪಾಡ ಕೆಲಸ ಮಾಡ್ಕೊಂಡಿದ್ದೆ. ಆದರೆ ಇಡೀ ದಿನ ಕಳೀತು. ಅವರು ವಾಪಸ್ ಬರಲೇ ಇಲ್ಲ. ಅವ್ರ ಫ್ರೆಂಡ್ಸಿಗೆಲ್ಲ ನಾನು ಕಾಲ್ ಮಾಡಿದೆ, ಆದರೆ ಅವರು ಯಾರ ಹತ್ರನೂ ಹೋಗಿರಲಿಲ್ಲ. ನಿಮ್ಮ ಹಸ್ಬೆಂಡ್ ಹೆಸರೇನು? ಅದು ವಿಜಯ್ ವರ್ಮಾ. ವಿಜಯ್ ವರ್ಮಾ. ಕಾನ್ಸ್ಟೇಬಲ್. ಎಸ್ ಸರ್. ಮೇಡಮ್ದು ಕಂಪ್ಲೇಂಟ್ ಬರ್ಕೊಳ್ಳಿ. ಸರಿ ಸರ್. ನೀವು ಹೋಗಿ ಅವ್ರ ಹತ್ರ ಕಂಪ್ಲೇಂಟ್ ಬರ್ಸಿ. ಹೋಗಿ ಹೋಗಿ ಮೇಡಮ್, ಆದಷ್ಟು ಬೇಗ ನಿಮ್ಮ ಗಂಡನ್ನ ಹುಡುಕೊಡ್ತೀವಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್.
ನಿಮ್ಮ ಗಂಡಿನ ಹೆಸರು? ಅದು ಅವ್ರ ಹೆಸರು ವಿಜಯ್. ಒಂದ್ ನಿಮಿಷ ಬಂದೆ. ಇನ್ಸ್ಪೆಕ್ಟರ್ ಸರ್, ಏನಾದ್ರೂ ಗೊತ್ತಾಯ್ತಾ? ಮೇಡಮ್, ಡೋರಲ್ಲೇ ಎಲ್ಲ ಮಾತಾಡ್ತೀರಾ ಅಥವಾ ನನ್ನನ್ನ ಒಳಗೂ ಕರಿತೀರಾ? ಓಹ್ ಸಾರಿ, ಐ ಆಮ್ ಸೋ ಸಾರಿ. ಪ್ಲೀಸ್ ಒಳಗೆ ಬನ್ನಿ ನೀವು, ಪ್ಲೀಸ್. ಕಾನ್ಸ್ಟೇಬಲ್, ಎಸ್ ಸರ್. ಹೋಗಿ ಇಡೀ ಮನೆ ತಪಾಸಣೆ ಮಾಡಿ. Okay, ಏನಾದ್ರು sir. ಎವಿಡೆನ್ಸ್ ಸಿಗುತ್ತಾ ನೋಡಿ. ಸರಿ ಸರ್. ಸರ್, ನಮ್ಮ ಮನೆ ತಪಾಸಣೆ ನಂಗೆ ಅರ್ಥ ಆಗ್ತಿಲ್ಲ ಸರ್. ಅದು ಏನಂದ್ರೆ ಮೇಡಮ್, ನಿಮ್ಮ ಹಸ್ಬೆಂಡ್ನ ಮಿಸ್ಸಿಂಗ್ ಕೇಸ್ನಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ನವರು ಇಡೀ ಊರೆಲ್ಲ ಹುಡ್ಕಾಡ್ಬಿಟ್ರು. ಆದರೆ ನಿಮ್ಮ ಗಂಡನ ಬಗ್ಗೆ ಏನೂ ಗೊತ್ತಾಗಿಲ್ಲ. ಆಮೇಲೆ ನಾವು ನಿಮ್ಮ ಅಕ್ಕ ಮತ್ತೆ ಪಕ್ಕ ಎರಡೂ ಕಡೆ ವಿಚಾರಿಸಿದ್ವಿ. ಅವಾಗ ನೋಡಿ ನಮಗೆ ಗೊತ್ತಾಯ್ತು, ಜನರು ನಿಮ್ಮ ಗಂಡನ್ನ ಬರೋವಾಗ ನೋಡಿದ್ದಾರೆ, ಆದರೆ ಹೊರಗೆ ಹೋಗುವಾಗ ಯಾರು ಏನೂ ನೋಡಿಲ್ಲ. ಅದಕ್ಕೆ ನನಗನ್ನಿಸ್ತು ನಿಮ್ಮ ಗಂಡ ಮನೆ ಒಳಗೆ ಮಿಸ್ಸಿಂಗ್ ಆಗಿರ್ಬೋದು ಅಂತ. ಅದಕ್ಕೆ ಬಂದ್ಬಿಟ್ವಿ ನಾವು ಮನೆ ತಪಾಸಣೆಗೆ. ಸರ್, ಇದ್ರ ಅರ್ಥ ಏನಂದ್ರೆ ನನ್ನ ಮೇಲೆ ನೀವು ಅನುಮಾನ ಪಡ್ತಿದ್ದೀರಾ? ಪೊಲೀಸ್ ಡಿಪಾರ್ಟ್ಮೆಂಟ್ದು ಕೆಲಸನೇ ಡೌಟ್ ಪಡೋದು. ಹಾ ಹಾ, ಇನ್ನೊಂದು ವಿಷಯ, ಯಾವ ರಾತ್ರಿ ನಿಮ್ ಗಂಡ ಕಾಣೆ ಆದ್ನೋ ಆ ರಾತ್ರಿ ನಿಮ್ ಮನೆಯಿಂದ ನೀವು ಕಿರ್ಚಾಡಿಸೋದು ಜೋರ ಕೇಳ್ತಿತ್ತಂತೆ. ಆದ್ರೆ ಈ ವಿಷಯನ ನೀವು ಪೊಲೀಸ್ ಕಂಪ್ಲೇಂಟಲ್ಲಿ ಬರ್ಸೇ ಇಲ್ವಲ್ಲ? ಸರ್, ಪ್ರತಿದಿನ ನಮ್ಮ ಮನೇಲಿ ಇದೇ ನಡೆಯೋದು. ನನ್ನ ಗಂಡ ನನ್ನ ನಾಯಿ ಥರ ಹೊಡೆದೇ ಇರೋಂಥ ಒಂದೇ ಒಂದು ದಿನ ಇಲ್ಲ ಗೊತ್ತಾ? ನೀನ್ ಕಿಚ್ಚು ಆರಿಸಿಲ್ಲ ಅಂದ್ರೆ ಇನ್ಯಾರು ಆರಿಸ್ತಾರೆ? ನಾನು ಹೊರಗೆ ಹೋಗ್ಲಾ ನನ್ನ ಕಿಚ್ಚನ್ನ ಆರಿಸ್ಕೊಳ್ಳೋಕೆ ಅಂತ? ಹೇಳು, ಯಾರು ಆರಿಸ್ತಾರೆ? ಏನಂದೆ ನೀನು? ಏನೇ ಹೇಳ್ದೆ ನೀನು? ನಿನ್ನಲ್ಲಿ ಅಷ್ಟೊಂದು ಕಿಚ್ಚು ಹತ್ತಿದೀಯಾ? ನೋಡ್ತಾ ಇರು, ಎಲ್ಲ ಕಿಚ್ಚನ್ನು ಇವತ್ತೇ ಆರಿಸ್ತೀನಿ. ಕಿಚ್ಚಾರಲ್ಲ ಅಂತೆ, ಕಿಚ್ಚು. ಸ್ಕೌಂಡ್ರಲ್, ಇನ್ನು ಮೇಲೆ ನಿನ್ನೊಳಗಿರೋ ಕಿಚ್ಚು ಹೇಳ್ಬಾರ್ದು. ನೀನು ಹೆಂಡತಿ ತರಾನೇ ಇರೋ, ರಂಡಿ ಆಗ್ಬೇಡ. ಇಲ್ಲ ಅಂದ್ರೆ ದಂಧೆಗೆ ಮಾರ್ಬಿಡ್ತೀನಿ. ಆವಾಗ ದಿನಕ್ಕೊಬ್ಬೊಬ್ಬ ಹೊಸ ಗಂಡಸನ ರುಚಿ ನೋಡ್ಬೋದು, ಮತ್ತೆ ಕಿಚ್ಚನ್ನು ಆರಿಸ್ಕೋಬಹುದು. ಗೊತ್ತಾಯ್ತಾ? ಹೋಗ. ಸರ್, ಮನೇಲಿ ಗಂಡ ಹೆಂಡತಿ ಮ್ಯಾಟರ್ನ ಹೊರಗೆ ಹೇಳೋದು ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಕಂಪ್ಲೇಂಟಲ್ಲಿ ಬರ್ಸಿಲ್ಲ. ನೋಡಿ ಮೇಡಮ್, ಒಂದು ವಿಷಯ ಪೊಲೀಸ್ ಸ್ಟೇಷನ್ವರೆಗೂ ಬಂತು ಅಂದ್ರೆ ಪ್ರತಿಯೊಂದು ವಿಷಯನೂ ಹೇಳಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಡೌಟಿನ ಬಾಣ ನಿಮ್ ಕಡೆಗೆ ತಿರುಗ್ಬಿಡುತ್ತೆ. ನನ್ನ ಮಾತನ್ನ ನಂಬಿ ಇನ್ಸ್ಪೆಕ್ಟರ್ ಸರ್.
ನನ್ ಗಂಡ ಕಾಣೆ ಆಗಿರೋದ್ರಲ್ಲಿ ನನ್ ಕೈ ಬಾಡಲ್ಲ. ಐ ಆಮ್ ಸೋ ಸಾರಿ ಸರ್. ಇಟ್ಸ್ ಓಕೆ. ಮತ್ತೆ ನಿಮ್ ದೇಹನ ನೋಡ್ತಾ ಇದ್ರೆ ಯಾರಿಗಾದ್ರೂ ತಲೆ ಕೆಡುತ್ತೆ. ಇನ್ನು ನಾನ್ ಯಾವ ಮಹಾ. ನೋಡು, ನಾನು ಹೇಳೋದನ್ನ ಸುಮ್ಮನೆ ಕೇಳಿಸ್ಕೊ. ಏನಾದರೂ ನಿನ್ ಗಂಡ ಮಿಸ್ಸಿಂಗ್ ಆಗೋದ್ರಲ್ಲಿ ನಿನ್ ಕೈವಾಡ ಇದ್ರೂ ಕೂಡ ನಾನು ಆಣೆ ಮಾಡಿ ಹೇಳ್ತೀನಿ, ನಾನು ಎಲ್ಲಿವರೆಗೂ ಇರ್ತೀನೋ ನಿನ್ನ ಹೆಸರು ಬರೋದಕ್ಕೆ ಬಿಡೋದಿಲ್ಲ. ನೀವು ಏನ್ ಹೇಳ್ತಿದ್ದೀರಾ ಸರ್? ನಂಗೆ ಅರ್ಥ ಆಗ್ಲಿಲ್ಲ. ಆದಷ್ಟು ಬೇಗ ಅರ್ಥ ಆಗುತ್ತೆ. ಇವತ್ತು ರಾತ್ರಿನೇ ನನಗೋಸ್ಕರ ಕಾಯ್ತಾ ಇರೋ, ಫುಲ್ ರೆಡಿಯಾಗಿ. ಸರ್, ಮನೆಯೆಲ್ಲ ಹುಡುಕಿದ್ವಿ, ಏನು ಸಿಗ್ಲಿಲ್ಲ. ಏನು ಸಿಗೋದೂ ಇಲ್ಲ. ಯಾಕಂದ್ರೆ ಇದರಲ್ಲಿ ಮೇಡಮ್ ಕೈವಾಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಡೀರಿ. ಓಕೆ ಸರ್. ನೋಡು, ಈಗ ನಾನು ಹೋಗ್ತಾ ಇದ್ದೀನಿ, ಆದ್ರೆ ಇವತ್ತು ರಾತ್ರಿ ಮತ್ತೆ ಬರ್ತೀನಿ. ಎಲ್ಲ ಗಂಡಸರು ಒಂದೇ ತರ ಯಾಕೆ? ಹೆಣ್ಣಿನ ದೇಹದ ಆಸೆ. ಯಾಕೆಷ್ಟ ಅವಸರ? ನಾನೇ ನೋಡಿ ಹೋಗ್ತಾ ಇಲ್ವಲ್ಲ. ಬೇಬಿ, ನಿನ್ನ ನೋಡಿ ಯಾರು ಬೇಕಾದ್ರೂ ಔಟ್ ಆಫ್ ಕಂಟ್ರೋಲ್ ಆಗ್ತಾರೆ. ಇನ್ನು ನಾನ್ ಯಾವ ಮಹಾ ಹೇಳೋ? ಅದೆಲ್ಲ ಸರಿನೇ. ಈಗ ನನಗೆ ಹೇಳಿ, ಏನ್ ಕುಡಿತೀರಾ? ನಾನ್ ಕುಡಿಯೋದು ಒಂದೇ ಒಂದು, ನಿನ್ನ ತುಟಿಯ ಜೇನು. ಕಮಾನ್ ಬೇಬಿ, ಯಾಕೆ ನಿಲ್ಲಿಸ್ಬಿಟ್ಟೆ? ಮಾಡು. ನನಗಿನ್ನಾಯ್ತು, ಸುಸ್ತಾಗ್ತಿದೆ. ಇಷ್ಟು ಬೇಗ ಸುಸ್ತಾಯ್ತಾ? ನನಗೇನೋ ಸಾಕಾಗಿಲ್ಲ. ಮಾಡು ಪ್ಲೀಸ್. ನೀನೇನ್ ಹೆಣ್ಣ ಅಥವಾ ಜ್ವಾಲಾಮುಖಿನ? ಅವಾಗಿಂದ ರುಬ್ತಾ ಇದ್ದೀನಿ, ನೀನ್ ನೋಡಿದ್ರೆ ಇನ್ನೂ ಸಾಕಾಗಿಲ್ಲ ಅಂತೀಯ. ನನಗೆ ಮುಗೀತಷ್ಟೇ, ಸಾಕು. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ನಾನು ಫ್ರೆಶ್ ಆಗಕ್ಕೆ ಹೋಗ್ತೀನಿ. ಇನ್ಸ್ಪೆಕ್ಟರ್ ತಾವಡೆ ಅವರು ಇಲ್ಲಿಗೆ ಬಂದಿದ್ರ ಕಾಯ ಅವರೇ? ಹೌದು ಸರ್, ಅವ್ರು ಬಂದಿದ್ರು.
ಅಯ್ಯಯ್ಯೋ ಬಂದೆ ಬಂದೆ ಇವತ್ತು ಮಜ್ಜಾ ಮಾಡ್ತೇನೆ. ರಾತ್ರಿ ಎಲ್ಲ ಎದ್ದಿರ್ತೇನೆ, ಮಂಚ ಅಳ್ಳಾಡಿಸ್ತೇನೆ, ನಾನು ಗೂಳಿ ಹಾಕ್ತೇನೆ. ಬಾಗಿಲು ತೆಗಿ ಚಿನ್ನ, ಹೋರಿ ಕಾಯ್ತಾ ಇದೆ. ಯಾರು? ನೀವು ಈ ಸಮಯದಲ್ಲಿ ಇಲ್ಲಿ? ತುಂಬಾ ಕುಡಿದ್ಬಿಟ್ಟಿದ್ರು ಅವರು. 2 ನಿಮಿಷ ಮಾತಾಡಿದ್ರು, ಆಮೇಲೆ ಹೊರಟು ಹೋದ್ರು. ನಿಮ್ಮಿಬ್ರ ಮಧ್ಯೆ ಏನ್ ಮಾತುಕತೆ ನಡೀತು, ಸ್ವಲ್ಪ ಹೇಳ್ತೀರಾ? ನನಗೆ ಹೇಳಿದ್ದೆ ತಾನೆ ರಾತ್ರಿ ಬರ್ತೀನಿ ಅಂತ. ಚಿನಾ, ಸೀರೆ ಸಖತ್ತಾಗಿದೆ. ನೀನ್ ತುಂಬಾ ಸೆಕ್ಸಿಯಾಗಿ ಕಾಣ್ತಿದ್ಯಾ ಚಿನಾ. ಇಲ್ಲೇ ಶುರು ಹಚ್ಕೊಳ್ಳೋಣ, ಒಳಗೋಗೋಣ. ನೋಡಿ, ನಾನ್ ನಿಮ್ಮ ಬೇಡಿಕೆನ ಪೂರೈಸಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಅಕ್ಕಪಕ್ಕದವರೆಲ್ಲ ನೋಡ್ತಾ ಇದ್ದಾರೆ, ಮತ್ತೆ ಇವರೆಲ್ಲರ ಮುಂದೆ ನನ್ನ ಇಮೇಜ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಈಗಲೇ ಹೊರಟು ಹೋಗಿ ಪ್ಲೀಸ್. ಇವ್ರ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಗುತ್ತೆ, ಪ್ಲೀಸ್. ನನಗೆ ಪ್ರಪಂಚದ ಬಗ್ಗೆ ಎಲ್ಲ ಚಿಂತೆ ಇಲ್ಲ. ನೋಡೋ, ನಿನ್ ಗಂಡನ್ ಮಿಸ್ಸಿಂಗ್ ಕೇಸಲ್ಲಿ ನೀನು ಲಾಕ್ ಆಗದೆ ಬಚಾವ್ ಆಗ್ಬೇಕು ಅಂತ ಇದ್ರೆ ನಾನು ಹೇಗ್ ಹೇಳ್ತೀನೋ ಹಾಗ್ ಮಾಡೋ. ನಡಿಯೊಳಗೆ. ನೋಡಿ, ನಾನು ನಿಮ್ಮ ನೀಡ್ ಪೂರೈಸೋದಕ್ಕೆ ಇಲ್ಲ ಅಂತ ಹೇಳ್ತಿಲ್ಲ. ಈಗ ಎಲ್ಲರ ಮುಂದೆ ಹೀಗೆಲ್ಲ ಬೇಡ, ಹೊರಟು ಹೋಗಿ ಅಂತಿದ್ದೀನಿ ಅಷ್ಟೇ. ನೀವು ಆಮೇಲೆ ಹಿಂದಿನ ಬಾಗ್ಲಿಂದ ಬನ್ನಿ ಪ್ಲೀಸ್, ನಿಮ್ಗೆ ಎಲ್ಲ ಗೊತ್ತಾಗುತ್ತಲ್ಲ. ಈ ಐಡಿಯಾ ನನಗೆ ತುಂಬಾ ಇಷ್ಟ ಆಯ್ತು. ನೋಡು, ಹಿಂದ್ಗಡೆ ಬಾಗಿಲ್ನ ಓಪನ್ ಆಗಿಡು. ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ ಚಿನ್ನ. ಅದು ಎಂಕ್ವೈರಿಗೆ ಅಂತ ಬಂದಿದ್ದೆ. ಇವ್ರ ಗಂಡನ ಮಿಸ್ಸಿಂಗ್ ಕೇಸ್ ನಡೀತಾ ಇದೆ. ತಾವುಡೆ ಟೈಟ್ ಆಗಿ ಇಲ್ಲಿಗೆ ಬಂದಿದ್ದ ಅಂದ್ರೆ ಅವನು ಎಲ್ಲಿ ಅಪ್ಸ್ಕೊಂಡಾದ? ಓಕೆ, ನಾನಿವಾಗ ಹೋಗ್ತೀನಿ. ಅವಶ್ಯಕತೆ ಬಿದ್ದರೆ ಮತ್ತೆ ಬರ್ತೀನಿ. ಓಕೆ ಸರ್. ನಿನ್ನೆ ಪಕ್ಕದ ಮನೆಗೆ ಪೊಲೀಸ್ ಬಂದಿದ್ರಾ? ಹೌದು, ಬಂದಿದ್ದ. ತುಂಬಾ ಟೈಟ್ ಆಗಿದ್ದ, ಹೊರಟೋದ. ಇನ್ಸ್ಪೆಕ್ಟರ್ ತಾವಡೆ ಕಾಣೆಯಾಗಿ 15 ದಿನಗಳಾಗಿವೆ, ಆದ್ರೆ ಪೊಲೀಸ್ ಇದುವರೆಗೂ ಪತ್ತೆ ಹಚ್ಚೋಕ್ ಆಗಿಲ್ಲ. ಇನ್ಸ್ಪೆಕ್ಟರ್ ತಾವಡೆನ ಕಡೆದಾಗಿ ಕಾಯಾ ವರ್ಮಾ ಮನೆಯಲ್ಲಿ ನೋಡಿದ್ದು. ಹೌದು, ಕಾಯಾ ವರ್ಮಾ ಅವರ ಪತಿ ಕೂಡ ಸಡನ್ ಆಗಿ ಕಾಣೆಯಾಗಿದ್ರು. ಕಾಯಾ ವರ್ಮಾ ಅವರ ಪತಿ ಕಾಣೆಯಾಗಿರೋದ್ರ ಬಗ್ಗೆ ಇನ್ಸ್ಪೆಕ್ಟರ್ ತಾವಡೆ ಕಾಯಾ ಅವರ ಮನೆಗೆ ವಿಚಾರಣೆಗೆ ಹೋಗಿದ್ರು. ಬಂದಿರೋ ಸುದ್ದಿ ಪ್ರಕಾರ ಗೊತ್ತಾಗಿರೋದೇನಂದ್ರೆ, ಇನ್ಸ್ಪೆಕ್ಟರ್ ತಾವಡೆ ಯಾವತ್ತು ಕಾಯಾ ಅವ್ರ ಮನೆಗೆ ಹೋಗಿದ್ರೋ ಆಗ ಮದ್ಯಪಾನ ಮಾಡಿದ್ರಂತೆ. ಎಂಕ್ವೈರಿ ನಂತರ ತಾವಡೆ ಅಲ್ಲಿಂದ ಹೊರಟಿದ್ದಾರೆ. ಆದ್ರೆ ಅವತ್ತಿಂದ ಇವತ್ವರೆಗೂ ಇನ್ಸ್ಪೆಕ್ಟರ್ ತಾವಡೆ ಅವ್ರ ಬಗ್ಗೆ ಯಾವ ಸುದ್ದಿನೂ ಸಿಕ್ಕಿಲ್ಲ. ಪೊಲೀಸ್ ಇಲಾಖೆ ಕೂಡ ಚಿಂತೆಗೊಳಗಾಗಿದೆ. ಇನ್ಸ್ಪೆಕ್ಟರ್ ತಾವಡೆ ಕಾಣೆ ಆಗಿರೋದಾದ್ರೂ ಹೇಗೆ? ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುಧಾ ನ್ಯೂಸ್. ಇದು ತುಂಬಾ ಬೇಜಾರಿನ ವಿಷಯ. ತಾವಡೆ ಕಾಣೆಯಾಗಿ 15 ದಿನಗಳಾಯ್ತು. ಆದ್ರೆ ನಾವು ಆ ಹೆಂಗ್ಸು, ಅವಳ ಹೆಸರೇನಂದ್ರಿ? ಸರ್, ಕಾಯಾ. ಕಾಯಾ. ತಾವಡೆ ಯಾವಾಗ ಕಾಣೆ ಆದ್ನೋ ಆ ರಾತ್ರಿ ಅವನು ಕಾಯಾ ಮನೆಗೆ ಹೋಗಿದ್ದ. ನನಗೂ ಹಾಗೆ ಹೇಳಿ ಹೋಗಿದ್ರು ಸರ್. ನೀವೆಲ್ಲ ತಾವಡೆ ವಿಷಯದಲ್ಲಿ ಕಾಯನ ವಿಚಾರಿಸಿದ್ರಾ? ಹಾ ಸರ್, ಕಾಯಾ ಮತ್ತೆ ಅಕ್ಕಪಕ್ಕದ ಮನೆಯವ್ರನ್ನ ನಾನು ವಿಚಾರಿಸಿದ್ದೀನಿ. ಅವಾಗ ನಮಗೆ ಗೊತ್ತಾಗಿದ್ದು ತಾವಡೆ ಕಾಯಾ ಮನೆಗೆ ಹೋಗಿದ್ದು ನಿಜಾನೇ, ಆದ್ರೆ ಬಾಗ್ಲಲ್ಲೇ ಮಾತಾಡ್ಕೊಂಡು ವಾಪಸ್ ಬಂದಿದ್ದಾನೆ. ತಾವಡೆ ಗಾಡಿ ಎಲ್ಲಿ ಸಿಕ್ತೋ ಅಲ್ಲಿಂದ ಕಾಯಾ ಮನೆ ಎಷ್ಟು ದೂರದಲ್ಲಿದೆ? ಸರ್, ಹೆಚ್ಚು ಕಡಿಮೆ 1 ಕಿಲೋಮೀಟರ್.
ಏನೋ ಗೋಲ್ಮಾಲ್ ಇದೆ, ಆದ್ರೆ ಗೋಲ್ಮಾಲ್ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ತುಂಬ ದಿನದಿಂದ ಈ ಮನೆ ನೋಡ್ತಾ ಇದ್ದೆ. ಇವತ್ತು ಮೇಡಮ್ ಕಾಯೋದು ಎಲ್ಲ ಐಟಮ್ ಎತ್ಕೊಂಡು ಪರಾರಿ ಆಗ್ತೀನಿ. ಏನಾದ್ರೂ ಸಿಕ್ತೋ ಇಲ್ವೋ? ಹಾ ಓಡ್ ಹೋಗೋ ಅವಶ್ಯಕತೆ ಇಲ್ಲ. ನಾನು ನಿನಗೇನು ಹೇಳಲ್ಲ. ನೀನು ನಿನ್ ಜೊತೆಗೆ ನನ್ನ ಮನ್ಸನ್ನು ತಗೊಂಡು ಹೋಗ್ಬೇಕು. ಏನೋ ನಿನಗೇನ್ ಬೇಕೋ ಅದನ್ನ ಕದಿಬೋದು. ಆದ್ರೆ ನಂದೊಂದೇ ಒಂದು ಕಂಡೀಷನ್. ಎಂಥ ಕಂಡೀಷನ್? ಕಂಡೀಷನ್ ಏನು ಅಂದ್ರೆ ನೀನ್ ನನ್ನ ಜೊತೆ ಸೆಕ್ಸ್ ಮಾಡಬೇಕು. ನನಗೆ ಸಾಕು ಅಂತ ಅನ್ಸೋವರೆಗೂ. ಏನಾಯ್ತು? ಗಂಟ್ಲೊಣಗ್ತಾ? ದಾಹ ನಾನ್ ನೀಗಿಸ್ತೀನಿ. ನನಗ್ ಗಂಡಸ್ರು ಹೀಗೆ ಇಷ್ಟ ಆಗೋದು. ಅಪಾಯಗಳನ್ನ ಎದುರಿಸೋಂಥವ್ರು. ಕಮ್ ಆನ್. ಮಾಡು, ಇನ್ನೂ ಜಾಸ್ತಿ ಮಾಡು. ಯಾಕೆ ನಿಲ್ಲಿಸ್ಬಿಟ್ಟೆ? ಆಗಾಯ್ತು, ನಂದಾಗೋಯ್ತು. ಪ್ಲೀಸ್ ಇನ್ನು ಮಾಡು, ಏನ್ ಬೇಕಾದ್ರೂ ಮಾಡು. ಸುಸ್ತಾಗೋಯ್ತು, ಇನ್ನು ನನ್ನ ಕೈಲಾಗಲ್ಲ. ಸರಿ, ಹೋಗೋ, ಹೋಗಿ ಫ್ರೆಶ್ ಆಗೋ. ನಾನು ನಿನಗೆ ಜ್ಯೂಸ್ ತಗೊಂಬರ್ತೀನಿ. ಅಬ್ಬಬ್ಬಾ, ಈ ಬ್ರಾ ಎಷ್ಟು ಚೆನ್ನಾಗಿದೆ. ನಮ್ಮ ಹುಡುಗಿ ಸೋನು ಹತ್ರ ಈ ಥರದ್ದೇ ಇದ್ದಿದ್ರೆ ಸಖತ್ತಾಗಿರೋದು. 2 ತಿಂಗಳಲ್ಲಿ 10 ಜನ ಕಾಣೆಯಾಗಿದ್ದಾರೆ. ವರದಿಗಳ ಪ್ರಕಾರ ತಿಳಿದು ಬರೋದು ಏನಂದ್ರೆ ಅವರೆಲ್ಲ ಕೊನೆಯದಾಗಿ ಕಾಯಾವರ್ಮ ಮನೆ ಹತ್ರ ಅಥವಾ ಮನೆ ಒಳಗೆ ನೋಡಲಾಗಿದೆ. ಹೌದು, ಇದೇ ಕಾಯಾವರ್ಮ ಪತಿ 2 ತಿಂಗಳ ಹಿಂದೆ ಕಾಣೆಯಾಗಿದ್ರು. ಅದಷ್ಟೇ ಅಲ್ಲದೆ ಅದರ ತನಿಖೆ ಮಾಡ್ತಿದ್ದ ಇನ್ಸ್ಪೆಕ್ಟರ್ ಕೂಡ ಕಾಣೆಯಾಗಿದ್ದಾರೆ. ನಿಮಗೇನನ್ಸುತ್ತೆ? ಕಾಣೆಯಾದವರ ಬಗ್ಗೆ ಸುಳಿವು ಸಿಗುತ್ತಾ ಇಲ್ವಾ? ಅದಷ್ಟೇ ಅಲ್ಲದೆ ಕಾಣೆಯಾದವ್ರಿಗೂ ಮತ್ತೆ ಕಾಯಾವರ್ಮಗೂ ಸಂಬಂಧ ಇದ್ಯಾ ಇಲ್ವಾ? ಈಗಾಗ್ಲೇ ತುಂಬಾ ಜನ ಕಾಣೆಯಾಗಿದ್ದಾರೆ. ಎಷ್ಟು ಹುಡುಕಿದ್ರು ಅವರು ಸಿಗ್ತಾನೆ ಇಲ್ಲ. ಅವ್ರು ಕಾಣೆ ಆದ್ರೋ ಮಾಯ ಆದ್ರೋ. ನಮಗ್ ಸಿಕ್ಕಿರೋ ಎವಿಡೆನ್ಸ್ಗಳ ಪ್ರಕಾರ ಒಂದೇ ವ್ಯಕ್ತಿ ಮೇಲೆ ಡೌಟ್ ಆಗ್ತಾ ಇದೆ. ಅದೇನೆ ಕಾಯಾ ವರ್ಮ. ಎಷ್ಟು ಜನ ಕಾಣೆ ಆಗಿದಾರೋ
ಅವ್ರು ಎಲ್ರೂ ಅವಳ ನೆನಪಲ್ಲೇ ಕಾಣೆಯಾಗಿರೋದು. ಅವಳನ್ನ ಅರೆಸ್ಟ್ ಮಾಡೋದಕ್ಕೆ ಯಾವುದೇ ರೀತಿ ಗಟ್ಟಿ ಪುರಾವೆ ಯಾವುದು ಸಿಕ್ಕಿಲ್ಲ. ಅದಕ್ಕೇನೆ ನಾನು ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಮುಂಬೈನ ಅತಿ ನಿಷ್ಠಾವಂತ ಆಫೀಸರ್ ಆದ ವಿಕ್ರಮ್ ದತ್ತನ ಕರೆಸಿದ್ದೀನಿ. ವಿಕ್ರಮ್ ದತ್ತ ಕ್ರಿಮಿನಲ್ಗಳಿಗೆ ಒಂದು ದುಸ್ವಪ್ನ. ಇವರು ಸೊಸೈಟಿನಲ್ಲಿ ಔಸ್ಕೊಂಡಿರೋ ವೈರಸ್ಗಳನ್ನ ನಾಶ ಮಾಡೋದಕ್ಕೆ ಫೇಮಸ್ ಆಗಿದ್ದಾರೆ. ಇವ್ರಿಗಿರೋದು ಒಂದೇ ಗುರಿ, ಎಲ್ಲಿವರೆಗೂ ಅಪರಾಧಿ ತನ್ನ ತಪ್ಪನ್ನು ಒಪ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಏನನ್ನಾದ್ರೂ ಇಳಿಸ್ತಾನೆ ಇರ್ತಾರೆ. ಅದು ಬೇಕಾದ್ರೆ ಬಟ್ಟೆನೇ ಆಗಿರ್ಲಿ, ಚರ್ಬಿನೇ ಆಗಿರ್ಲಿ. ಇದೇ ಮನೆ ಅನ್ಸುತ್ತೆ. ಹಲೋ, ಯಾರ್ ನೀವು? ನೀವು ಪೇಯಿಂಗ್ ಗೆಸ್ಟ್ ನಡೆಸ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಯಾರಿರ್ತಾರೆ? ಅದು ನಾನೇ ಇರ್ತೀನಿ. ಮದ್ವೆ ಆಗಿದ್ಯಾ ಅಥವಾ ಬ್ಯಾಚುಲರಾ? ಬ್ಯಾಚುಲರ್. ಆಕ್ಚುಲಿ ಬ್ಯಾಚುಲರ್ಗಳ ಲೈಫ್ ತುಂಬಾನೇ ವೇಸ್ಟ್. ಪಾಪ ಏನು ಮಾಡದೆ ಸ್ವರ್ಗ ಹೋಗಿರ್ತಾರೆ. ಒಂದು ಪ್ರಶ್ನೆ ಕೇಳಲಾ? ನೀವು ಮೊದಲಿಂದನೂ ಹೀಗೆ ಇದ್ದೀರಾ ಅಥವಾ ನಿಮ್ ಜೊತೆಗೆ ದುರ್ಘಟನೆ ನಡೀತಾ? ಸ್ವಲ್ಪ ದಿನದ ಹಿಂದೆ ನನ್ ಗಂಡನ್ ತಲೆಗೆ ಹೊಡೆದವ್ರನ್ನ ಸಾಯಿಸ್ಬಿಟ್ಟಿದ್ದೆ. ತಮಾಷೆ ಮಾಡಿದ್ದು. ಬನ್ನಿ ಒಳಗೆ, ಫಾಲೋ ಮೀ. ಎಸ್, ಏನ್ ನೋಡ್ತಾ ಇದ್ದೀರಾ? ಏನಿಲ್ಲ ಏನಿಲ್ಲ ಏನಿಲ್ಲ. ಕೂತ್ಕೊಳ್ಳಿ. ಈ ಮನೆಗ್ ಬಂದು ಎಂತೆಂತ ಡೀಸೆಂಟ್ ಹುಡುಗರ್ದು ಮನ್ಸ್ ಕರ್ಗ್ ಹೋಗುತ್ತೆ. ಮತ್ತೆ ನೀವೇನ್ ಮಾಡ್ಕೊಂಡಿರೋದು? ಅದು ನಾನೊಬ್ಬ ರೈಟರ್. ಒಂದು ಸ್ಕ್ರಿಪ್ಟ್ ಬರೀತಾ ಇದ್ದೆ, ಅದಕ್ಕೆ ನಂಗೊಂದು ಸುಖವಾದ ಜಾಗ ಬೇಕಿತ್ತು. ಸರಿಯಾದ ನ್ಯೂಸ್ ಸಿಕ್ಕಿದೆ ನಿಮ್ಗೆ. ಇಲ್ಲಿ ತುಂಬಾ ಸುಖವಾಗಿದೆ. ನನಗೆ ಆ ಸುಖ ಕಾಣಿಸ್ತಾ ಇದೆ. ಎಷ್ಟು ಸುಖ ಅಂದ್ರೆ ನಿಜಾನ ಅಂತ ನಂಬೋದಕ್ಕೆ ಆಗಲ್ಲ. ಓ, ದಟ್ಸ್ ಗ್ರೇಟ್. ಹಾಗಾದ್ರೆ ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ ಅನ್ಸುತ್ತೆ. ಮೇ ಬಿ. ಆದ್ರೆ ನನ್ ಜಾಗದಲ್ಲಿರೋದಕ್ಕೆ ಕೆಲವು ಕಂಡೀಷನ್ಸ್ ಇದೆ, ಅದನ್ನ ನೀವು ಫಾಲೋ ಮಾಡ್ಬೇಕು. ಯಾ ಏನೋ ಅದೇ ತಾನೇ ಷರತ್ತು. ಅದೇನೆ, ಲೇಟ್ ನೈಟ್ ಬರೋ ಹಾಗಿಲ್ಲ, ಸ್ಮೋಕಿಂಗ್ ಮಾಡೋ ಹಾಗಿಲ್ಲ, ಗರ್ಲ್ ಫ್ರೆಂಡ್ ಕರ್ಕೊಂಬರೋ ಹಾಗಿಲ್ಲ, ಕುಡಿಯೋ ಹಾಗಿಲ್ಲ, ಅದು ಇದು. ಆಮ್ ಐ ರೈಟ್? ಖಂಡಿತ ಇಲ್ಲ. ನೀವು ನಿಮ್ ಕೆಲ್ಸದ ಮೇಲೆ ಮಾತ್ರ ಗಮನ ಕೊಡ್ಬೇಕು. ಹೀಗೆ ನೋಡ್ತಾ ಇರ್ತೀಯೋ ಅಥವಾ ನಿನ್ ರೂಮ್ನು ನೋಡ್ತೀಯೋ? ಸರಿ, ತೋರಿಸಿ ನಿಮ್ಮ ರೂಮ್ನ. ಓಕೆ, ಫಾಲೋ ಮೀ. ಇದೇ
ನಿನ್ನ ರೂಮ್. ನೈಸ್, ಚೆನ್ನಾಗಿದೆ. ಮತ್ತೆ ಈ ಮನೆಯಲ್ಲಿ ಎಲ್ಲಾನು ಸಿಗತ್ತೆ. ಆದ್ರೂ ಏನಾದ್ರೂ ಬೇಕು ಅನ್ಸಿದ್ರೆ ನನಗ್ ಕೇಳ್ಬೇಕು. ಸರಿ, ಆಯ್ತು. 15,000 rupees ಮಂತ್ಲಿ. ಯಾವ್ದಕ್ಕೆ ಹೇಳಿ? ಯಾವ್ದಕ್ಕೆ? ರೆಂಟ್ ಅಡ್ವಾನ್ಸ್, ಓ ಶೋರ್, ಕೊಡ್ತೀನಿ. ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್. ಹಾ, ತಗೊಳ್ಳಿ. ಯಾಕಿಷ್ಟೊಂದು ಆತ್ರ? ನೀನು ಇಲ್ಲೇ, ನಾನು ಇಲ್ಲೇ. ಮೈ ಮೊಬೈಲ್ ನಂಬರ್ ಇಸ್ 9446823111. See you. See you. 9446811. My luggage. Oof. Nice home, nice madam. ಹೆಂಗಸರ್ಗೆ ಬೆಸ್ಟ್ ಗಂಡಸರು ಯಾಕೆ ಸಿಗೋದಿಲ್ಲ ಇವತ್ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಬ್ಬನ್ಗಿಂತ ಒಬ್ಬ ಬೆಸ್ಟ್ ಆಗಿರ್ತಾನೆ. Don't wear the towel, Mr. Handsome Hunk. अभी ना जाओ छोड़कर के दिल अभी भरा नहीं. ಅಯ್ಯೋ ಮೇಡಮ್, ಸಾರಿ. ತುಂಬಾ ಜೆಂಟಲ್ಮನ್ ಅನ್ಸ್ತಾನೆ. ಪಿಕ್ಚರ್ ರಿಲೀಸ್ ಆಗ್ಬೇಕು ಅಂತಿದ್ರು ಇವನ್ ನೋಡೋಕೆ ಇಷ್ಟಪಡ್ತಿಲ್ಲ. ಆದ್ರೆ ನನ್ ಪಿಕ್ಚರ್ ಟಿಕೆಟ್ ನ ಇವನು ಕೊಟ್ಟೇ ಕೊಡ್ತೀನಿ. ನಿನಗ್ ಓಕೆ ಅಂದ್ರೆ ಈ ಕಡೆ ತಿರುಗ್ಬೋದು. ನಾನ್ ಬಟ್ಟೆ ಹಾಕೊಂಡಿದ್ದೀನಿ. ಅದು ರೆಂಟ್ ಮತ್ತೆ ಆಧಾರ್ ಕಾರ್ಡ್ ತಗೊಳ್ಳಿ. ಥ್ಯಾಂಕ್ ಯು. ಆಕ್ಚುಲಿ ತುಂಬಾ ಫ್ರೆಶ್ ಆಗಿ ಕಾಣ್ತಿದ್ಯಾ. ತುಂಬಾ ಸುಸ್ತಾಗಿತ್ತಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಂಡೆ. ಒಳ್ಳೇದಾಯ್ತು. ಈ ನೀರೇ ತಾನೇ ನಮ್ ಜೊತೆಗೆ ಎಲ್ಲ ರೀತಿಲೂ ಎಲ್ಲ ಕಾಲದಲ್ಲೂ ಜೊತೆಗೆ ಇರತ್ತೆ. ನೋವಿದ್ರೆ ಕಣ್ಣೀರಾಗತ್ತೆ, ಖುಷಿ ಇದ್ರೆ ನಗುನಲ್ಲೂ ಬರುತ್ತೆ, ಒಳ್ಳೇದೇನಾದ್ರೂ ಕಾಣಿಸಿದ್ರೆ ಬಾಯಲ್ಲಿ ಬರುತ್ತೆ, ಒಳ್ಳೇದ್ ಯೋಚನೆ ಮಾಡಿದ್ರೆ ನೀರು ಎಲ್ಲಿಂದ ಬರುತ್ತೆ ಅಂತ ಹೇಳೋಕೆ ಆಗಲ್ಲ. ನೀರಿನ ಬಗ್ಗೆ ನೀವು PhD ಮಾಡ್ಬೋದೇನೋ. ಮೇ ಬಿ. ಅದು ಅಲ್ದೆ ನಾನೀಗ ನೀರ್ ಕಡೆನೆ ಹೋಗ್ತಿರೋದು. ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್ ಮೀ. ನೋ ಥ್ಯಾಂಕ್ ಯು. ನೀರಿನ ಜೊತೆ ನನ್ನ ಋಣನ ಮುಗಿಸ್ಕೊಂಡಿದ್ದೀನಿ ನಾನು. ಈಗ ನಿಮ್ ಸರ್ದಿ. ಯು ಪ್ಲೀಸ್ ಗೋ. ಜೀವನದ ನಿಜವಾದ ಮಜಾ ಇದ್ರಲ್ಲೇ ಇರೋದು.
ಕದ್ದು ಮುಚ್ಚಿ ನೋಡಿದ್ರೆ ಏನ್ ಸಿಗತ್ತೆ? ಓಪನ್ ಆಗಿ ನೋಡು, ಓಪನ್ ಆಗಿ ಬದುಕು, ಓಪನ್ ಆಗಿ ಸತ್ ಹೋಗು. ಈಗ ನೋಡ್ತೀನಿ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ. ಎಲ್ಲಿಗೆ ಹೋಗೋದಕ್ ಸಾಧ್ಯ? ನನ್ನಿಂದ ತಪ್ಪಿಸ್ಕೊಂಡು. ಕಮ್ ಬೇಬಿ, ಐ ಆಮ್ ವೇಟಿಂಗ್ ಫಾರ್ ಯು. ದೂರ ಅನ್ನೋದು ಮುಖ್ಯನೇ ಆಗಲ್ಲ, ಎರಡು ಮನಸ್ಸು ಒಂದಕ್ಕೊಂದು ನಿಷ್ಠೆ ಆಗಿದ್ದಾಗ. ಆದ್ರೆ ಮನಸ್ಸು ಬೇರೆಯವ್ರಿಗೆ ನಿಷ್ಠೆಯಿಂದ ಇದ್ದಾಗ ಮುಖ್ಯ ಆಗತ್ತೆ. ಹೆದರ್ಕೋಬೇಡ, ಬಾ ಕೂತ್ಕೋ. ಕುರಿ ತಲೆ ಆಡಿಸ್ದೇನೆ ನಾನ್ ಕಡಿಯೋದಕ್ ಹೋಗಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಯು ನೋ ವಾಟ್, ನನಗ್ ಅಂಡರ್ ವಾಟರ್ ರೊಮ್ಯಾನ್ಸ್ ಮಾಡೋದು ತುಂಬಾನೇ ಇಷ್ಟ. ಆದ್ರೆ ನಾನು ಮಾಡೋದಿಲ್ಲ. ಇಟ್ಸ್ ಓಕೆ, ನೀನೇನು ಮಾಡ್ಬೇಕಾಗಿಲ್ಲ. ಏನೇ ಮಾಡೋದಿದ್ರು ನಾನ್ ಮಾಡ್ತೀನಿ. ಜನ ನನಗೆ ಸೆಕ್ಸ್ ಅಂದ್ರೆ ಇಷ್ಟ ಅಂತಾರೆ. ಹೌದು, ನನಗೆ ಸೆಕ್ಸ್ ಅಂದ್ರೆ ಇಷ್ಟ. ನನಗೆ 24 ಗಂಟೆ ರೊಮ್ಯಾನ್ಸ್ ಮಾಡೋದು ತುಂಬಾನೇ ಇಷ್ಟ. ನನ್ನ ಆಸೆ ಇಷ್ಟೇ, ನೀನು ಇಡೀ ದಿನ 24 ಗಂಟೆ ರೊಮ್ಯಾನ್ಸ್ ಮಾಡು, ಏನ್ ಬೇಕಾದ್ರೂ ಮಾಡು. ಜನರು ಹೊಸ ಹೊಸ ಬಟ್ಟೆ ಹಾಕೊಳ್ಳೋ ತರ ನಾನು ಕೂಡ ಹೊಸ ಹೊಸ ಜನರ ಜೊತೆ ರೊಮ್ಯಾನ್ಸ್ ಮಾಡಿದ್ದೀನಿ. ನನಗಂತೂ ಅಂಡರ್ ವಾಟರ್ ರೊಮ್ಯಾನ್ಸ್ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಹುಚ್ಚಿ. ಸರ್, ಅವಳು ಎಷ್ಟು ಚಾಲಾಕಿ ಹಿಂಗ್ಸು ಅಂದ್ರೆ ಹಿಡಿಯೋದು ಸುಲಭ ಆಗಲ್ಲ. ಸುಲಭ ಅಲ್ಲ, ಆದ್ರೆ ಹಿಡಿಲೇಬೇಕು. ಇನ್ಸ್ಪೆಕ್ಟರ್ ಸುಹೇಲ್ ಕುಮಾರ್, ಸರ್, ತಪ್ಪು ನಿರ್ಧಾರಗಳು ಹೇಗೆ ಜೀವನದಲ್ಲಿ ಪಾಠ ಕಲಿಸುತ್ತೋ ಅದೇ ರೀತಿ ಕಾಯ ಕೂಡ ತಪ್ಪು ನಿರ್ಧಾರನ ಅವಳು ತಗೋತಾಳೆ ಮತ್ತೆ ಅವಳು ಸಿಕ್ಕಾಕೋತಾಳೆ. ಅವಳು ಸಿಕ್ ಬೀಳ್ತಾಳೆ ಅಂತ ಅಂತ್ಯ? ಐ ಆಮ್ ಶೋರ್ ಸರ್, ಅದು ಖಂಡಿತ ಆಗತ್ತೆ. ರೈಟರ್ ಸಾಹೇಬ್ರೆ, ಯಾವ ಕಥೆ ಬರಿತಾ ಇದ್ದೀರಾ? ಅದು ಒಂದು ಲವ್ ಸ್ಟೋರಿ ಇದೆ. ವಾವ್, ಲವ್ ಸ್ಟೋರೀಸ್. ಐ ಡಿಡ್ಂಟ್ ನೋ ಯು ಲವ್ ಸ್ಟೋರೀಸ್. ಪ್ರೀತಿ ಎಷ್ಟು ಪ್ರಿಯವಾಗಿದೆ ಅಂದ್ರೆ ಯಾರಿಗ್ ಬೇಕಾದ್ರೂ ಪ್ರೀತಿ ಹುಟ್ಟುತ್ತೆ. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಯಾ, ಆದ್ರೆ ನಿನ್ನಲ್ಲಿ ಆ ಪ್ರೀತಿ ಕಾಣಿಸ್ತಿಲ್ಲ ನನಗೆ. ಮೇಡಮ್, ಅದೇನಂದ್ರೆ ಕೆಲವು ಸಲ ಏನು ಕಾಣಿಸೋದಿಲ್ವೋ ಅದೇ ವಾಸ್ತವ ಆಗಿರುತ್ತೆ. ನಿನ್ ಮಾತಲ್ಲಿ ದಮ್ಮಿದೆ. ಈಗ ನನಗೆ ಕಾಣದೇ ಇರೋದನ್ನ ನಾನು ನೋಡಬೇಕು. ನಾನು ನನ್ನ ಬಯೋಗ್ರಫಿ ಬರೆಸ್ಬೇಕು. ಆಲ್ ಟ್ವಿಸ್ಟ್ ಅಂಡ್ ಟರ್ನ್ಸ್, ಅಡ್ವೆಂಚರ್, ರೊಮ್ಯಾನ್ಸ್ ಸಿಕ್ಕಾಪಟ್ಟೆ ಇದೆ ನನ್ನ ಲೈಫಲ್ಲಿ. ಹೌದಾ? ರೊಮ್ಯಾನ್ಸ್? ಎಸ್, ರೊಮ್ಯಾನ್ಸ್ ಸಿಕ್ಕಾಪಟ್ಟೆ. ನೀನು ಕೇಳೋಕ್ ಇಷ್ಟಪಡ್ತೀಯಾ? ಇಲ್ಬೇಡ, ನನ್ನ ಫೇವ್ರೆಟ್ ಜಾಗದಲ್ಲಿ ಆ್ಯಂಡ್ ವಿತ್ ಮೈ ಫೇವ್ರೆಟ್ ಡ್ರಿಂಕ್ ವೈನ್, ಮತ್ತೆ ಅಲ್ಲಿ ನನ್ನ ಹ್ಯಾಂಡ್ಸಮ್ ಪೇಯಿಂಗ್ ಗೆಸ್ಟ್ಗೆ ಒಂದು ಚಿಕ್ಕ ಟ್ರೀಟ್ ಕೊಡೋಕೆ ಇಷ್ಟಪಡ್ತೀನಿ. ತಗೊಳ್ಳೋದಕ್ಕೆ ಇಷ್ಟಪಡ್ತೀಯಾ?
ಒಂದು ವಿಷಯ ಕೇಳಲಾ? ಕೇಳು. ಇಷ್ಟು ದೊಡ್ಡ ಮನೇಲಿ ನೀನು ಒಬ್ಳೇ ಇರ್ತೀಯ. ನಿಮಗೆ ಅಂತ ನಿಮ್ಮವರು, ಫ್ಯಾಮಿಲಿ ಮೆಂಬರ್ ನಿಮ್ಮ ಜೊತೆಗೆ ವಾಸ ಮಾಡ್ತಿಲ್ವಾ? ನನ್ನವರೊಬ್ರಿದ್ರು. ಅದು ನನ್ನ ಕೊನೆ ಪ್ರೀತಿ ಆಗಿತ್ತು. ಅದು ಮೊದಲನೇ ಸಲ ಆಗಿತ್ತು. ನೀನು ಆ ಪ್ರೀತಿನ ಅನುಭವಿಸ್ಬೇಕು ಅಂದ್ರೆ ನಡಿ, ನಾನ್ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಿದ್ವಿ ಅಂದ್ರೆ ಲೈಲಾ ಮಜ್ನೂನು ಸಮ ಇಲ್ಲ, ರೋಮಿಯೋ ಜೂಲಿಯಟ್ಟು ಸಮ ಅಲ್ಲ. ಅಷ್ಟು ಪ್ರೀತಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ನಾನು ಅಡ್ಗೆ ಮಾಡ್ತಿದ್ದೀನಿ. ಈಗ ಅದ್ರ ಅವಶ್ಯಕತೆ ಇಲ್ಲ ಚಿನ್ನ, ಈಗ ಬೇರೆ ಅಡಿಗೆನೆ ಬೇಕು. ಅಯ್ಯೋ, ಒಂದ್ ನಿಮಿಷ, ಇದನ್ನ ಆಫ್ ಮಾಡ್ಬೇಕು. ಓಕೆ ಓಕೆ ಓಕೆ. ಆದ್ರೆ ಪ್ರೀತಿ ಎಲ್ಲ ಸೂರ್ಯ ಮುಳುಗೋವರೆಗೂ ಮಾತ್ರ ಇರ್ತಿತ್ತು. ಚಂದ್ರ ಬರ್ತಿದ್ದ ಹಾಗೆ ಚೇಂಜ್ ಆಗ್ಬಿಡ್ತಿತ್ತು. ಚಿನ್ನ, ಇವತ್ತಂತೂ ಸಖತ್ತಾಗಿ ಕಾಣಿಸ್ತಿದೀಯಾ? ಆಲ್ರೆಡಿ ಕುಡ್ಕೊಂಬಂದ್ರ? ಪೂಜೆ ಮಾಡ್ತಿದ್ದೀನಿ. ಏನ್ ಮಾಡ್ಲಿ, ನಿನ್ನ ಆಗಿದೆ. ಈ ಪೂಜೆ ಗೀಜೆ ನಿಲ್ಸು ಚಿನ್ನ. ಹೆಂಡತಿಗೆ ಪತಿಯೇ ಪರಮೇಶ್ವರ, ಮತ್ತೆ ಹೆಂಡತಿ ಕರ್ತವ್ಯ ಗಂಡನ ಬಯಕೆನ ಈಡೇರಿಸೋದು. ನಾಚಿಕೆ ಆಗಲ್ವಾ? ಪೂಜೆ ಮಾಡ್ತಿದ್ದೀನಿ. ಅಯ್ಯೋ ಏರಿ, ಇದೇನಿದು? ಸ್ವಲ್ಪ ಹೊತ್ತಿರಿ, ಪೂಜೆ ಮಾಡ್ತಿದ್ದೀನಿ. ಅಯ್ಯೋ ಬಿಡಿ ನನ್ನ. ನನಗೆ ಇಲ್ಲ ಅಂತೀಯೇನೆ? ನೀನ್ ಯಾವ ಕಥೆಲ್ಲೂ ಯಾರು ರೇಪ್ ಮಾಡೋದನ್ನ ಕೇಳಿರಲ್ಲ. ಅವ್ರು ರಾತ್ರಿ ಬಂದು ನನ್ನನ್ನು ರೇಪ್ ಮಾಡ್ತಿದ್ರು. ನನಗೆ ಇಲ್ಲ ಅಂತೀಯಾ? ನನಗೆ ಯಾವಾಗ ಏನ್ ಅನ್ಸುತ್ತೋ ಅದನ್ನ ನೀನ್ ನನಗೆ ಕೊಡ್ಬೇಕು. ಇಲ್ಲ ಅಂದ್ರೆ ಹೀಗೆ ಬಡ್ಸ್ಕೊಳ್ತಾನೆ ಇರ್ತೀಯ. ನಾನು ಆಮೇಲೆ ಹೇಳ್ತೀನಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇದೇನಿದು? ಡಿವೋರ್ಸ್ ಪೇಪರ್. ಇವತ್ತಿಂದ ನಿನ್ನ ಸಂಬಂಧ ಮುಗೀತು. ಆದ್ರೆ ನನ್ ತಪ್ಪೇನು? ನಾನೇನ್ ಮಾಡಿದ್ದೀನಿ? ಎಲ್ಲ ನಿನ್ನಿಂದನೇ ಆಗಿದ್ದು. bloody rascal. ಇವತ್ತಿಂದ ನಿನ್ನ ಸಂಬಂಧ ಮುಗೀತು. ನೀ ನಿಂದಾರಿ, ನಾ ನಂದಾರಿ. ಹೋಗ. ಯಾರೋ ಡಿವೋರ್ಸ್ ಕೊಡೋದು ನೋಡಿ ನನಗೂ ಡಿವೋರ್ಸ್ ಕೊಟ್ಬಿಟ್ಟ. ಮತ್ತೆ ನೀವು ಅವನ ಡಿವೋರ್ಸ್ ಪೇಪರ್ಸ್ನ ಯಾಕೆ ಅಕ್ಸೆಪ್ಟ್ ಮಾಡಿದ್ರಿ? ಬೇರೆ ಆಕ್ಷನ್ ತಗೋಬೋದಿತ್ತು. ಅವನು ತನ್ನ ಮೆಂಟಲ್ ಡಿಸಾರ್ಡರ್ ಇಂದ ನನ್ನ ಜೊತೆ ಹಾಗೆ ನಡ್ಕೋತಾ ಇದ್ದ. ಆದ್ರೂ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ತುಂಬಾನೇ ಪ್ರೀತಿ ಮಾಡ್ತಿದ್ದೆ. ಅದೇ ಅವನು ಎಷ್ಟೋ ಸಲ ಬಿಸ್ನೆಸ್ ಡೀಲ್ಗೆ ಅಂತ ಅವನ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮಲ್ಕೋ ಅಂತ ಬಲವಂತ ಮಾಡ್ತಿದ್ದ. ನೀನು ಅವನ ವಿರುದ್ಧ ಕಂಪ್ಲೇಂಟೇ ಕೊಡ್ಲಿಲ್ಲ? ಯಾರ ಮನ್ಸಿನ ಗ್ಯಾಸ್ ಕನೆಕ್ಷನ್ ಆಫ್ ಇರುತ್ತೋ ಅಲ್ಲಿ ಲೈಟರ್ನ ಬಳಸಿ ಏನ್ ಪ್ರಯೋಜನ? ಅವನು ನನ್ನ ಪ್ರೀತಿನ ಬಳಸ್ಕೊಂಡ ಅಷ್ಟೇ. ಇಂಥ ಮನುಷ್ಯನಿಂದ ದೂರ ಆಗೋದೇ ಒಳ್ಳೇದು. ರಿಲೇಶನ್ಶಿಪ್
It is not a part-time job. Give your 100% to stay. Otherwise, leave. ಇಲ್ಲಿ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ನನಗೆ ಅರ್ಥನೇ ಆಗ್ಲಿಲ್ಲ. ಇಲ್ಲಿ ಪ್ರತಿಯೊಬ್ಬನ ಮನಸ್ಸು ಒಡೆದೋಗಿರುತ್ತೆ. ಹಾಗಂತ ಪ್ರತಿದಿನ ಒಂದೊಂದು ಹೆಣ್ಣನ್ನ ಬದಲಾಯಿಸ್ತಾ ಇರ್ತಾನ? ಏನ್ ಯೋಚನೆ ಮಾಡ್ತಿದ್ಯಾ? ಒಂಟಿತನದಲ್ಲಿ ಎಷ್ಟೆಲ್ಲ ನೋವು ಅನುಭವಿಸ್ತಿದ್ಯಾ ಅಂತ ಯೋಚಿಸ್ತಿದ್ದೆ. ಹಾ, ಪ್ರಯತ್ನ ಪಡ್ತಿದ್ದೀನಿ. ಈ ಒಂಟಿತನ ಬೇಗ ದೂರ ಆಗ್ಬೇಕು. ನನ್ ಮನ್ಸಿಗೆ ತುಂಬಾ ನೋವಾಗಿದೆ. ಆದ್ರೆ ನಗ್ನಗ್ತಾ ಇದ್ರೆ ಆಯ್ತಲ್ಲ. ಅದಕ್ಕೆ ನಾನು ಅನ್ಕೊಂಡಿದ್ದೀನಿ, ನನ್ನಂಥವ್ರು ಯಾರು ಸಿಗದೆ ಇದ್ರೆ ನನ್ನ ನಾನೇ ಪ್ರೀತಿಸ್ಕೋಬೇಕು. ಕೆಲವು ನೋವು ಹೇಗಿರುತ್ತೆ ಅಂದ್ರೆ ಅದನ್ನ ನಾವು ಸಹಿಸ್ಕೋಬೇಕಷ್ಟೆ. ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಪ್ರತಿಯೊಬ್ರು ದುಃಖಿದ್ರೆ ಮತ್ತೆ ಏಕಾಂಗಿನೇ. ಅದೇನೋ ಹೇಳ್ತಾರಲ್ಲ, ನಮ್ಮವರೇ ನಮ್ಮನ್ನ ಲೂಟಿ ಮಾಡ್ತಾರಂತೆ. ಯಾಕಂದ್ರೆ ಬೇರೆಯವ್ರಿಗೆ ಗೊತ್ತಿರಲ್ಲ ನಿಧಿ ಎಲ್ಲಿರುತ್ತೆ ಅಂತ. ಸರಿ ಆಯ್ತು, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಗುಡ್ ನೈಟ್. ಕಥೆ ಬರೆಯೋನು ನನ್ನ ಕಥೆಲೇ ಸಿಕ್ಕಾಕೊಂಡ. ತುಂಬಾನೇ ಸುಲಭ ಗಂಡ ಜಾತಿಗೆ ಮೋಸ ಮಾಡೋದು. ಹಲೋ ವಿಕ್ರಮ್. ಸರ್, ನೀವ್ಯಾಕೆ ಕಾಲ್ ಮಾಡಕ್ ಹೋದ್ರಿ? ನಾನೇ ಫ್ರೀ ಮಾಡ್ಕೊಂಡು ಕಾಲ್ ಮಾಡ್ತಿದ್ನಲ್ಲ. ನೀನ್ ಹೇಗಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡ್ದೆ ಅಷ್ಟೇ. ಸರ್, ನೀವು ಟೆನ್ಷನ್ ಮಾಡ್ಕೋಬೇಡಿ, ನನಗೇನು ಆಗಿಲ್ಲ. ಐ ಆಮ್ ಆಲ್ ರೈಟ್. ಅವಳಿಗೆ ನಿಮ್ ಬಗ್ಗೆ ಡೌಟ್ ಬಂದಿಲ್ಲ ತಾನೇ? ಸದ್ಯಕ್ಕೆ ನನ್ನ ಮೇಲೆ ಯಾವುದೇ ರೀತಿ ಸಂದೇಹ ಬಂದಿಲ್ಲ. ಓಕೆ, ಏನಾದ್ರೂ ಪ್ರೂಫ್ ಸಿಕ್ತಾ? ಸರ್, ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಸರ್, ನಂಗನ್ಸುತ್ತೆ ನಾವ್ಯವಳ ಜಾಗದಲ್ಲಿ ಬೀಳ್ಬೇಕಾಗತ್ತಂತ. ಹಾಗಾದ್ರೆ ಹಾಗೆ ಮಾಡು. ಎಸ್ ಸರ್. ಚಾಕು ಸೇಬ್ ಮೇಲ್ ಬೀಳ್ಲಿ, ಇಲ್ಲ ಸೇಬು ಚಾಕು ಮೇಲ್ ಬೀಳ್ಲಿ, ಕಟ್ಟಾಗೋದ್ ಸೇಬೇನೆ. ಅಯ್ಯೋ ದೇವ್ರೇವಳು, ಬೇಗ ಮಲ್ಕೊಳ್ಳಪ್ಪ. ನಾನು ಹೋಗಿ ಎವಿಡೆನ್ಸ್ ಹುಡುಕ್ಬೇಕು. ಈ ನನ್ ಮಗ ಕಣ್ಸು ಅಲ್ವೋ, ಡೈರೆಕ್ಟ್ ಆಗಿ ಪ್ಲೇಟ್ ಸರ್ವ್ ಮಾಡ್ಬೇಕನ್ಸತ್ತೆ. ಹಾಟ್ ಟ್ರೈ ಮಾಡ್ತೀನಿ ನಾನು. ಇವಳು ಹಿಂಗೆ ಮಾತು ಕೇಳಲ್ಲ ಅನ್ಸುತ್ತೆ. ಅವಳ ಹತ್ರನೇ ಹೋಗ್ಬೇಕು. ಬಾಗ್ಲು ಓಪನ್ ಇದೆ, ಒಳಗಡೆ ಬಾ. ಮೇಡಮ್, ನಾನು ಮಲ್ಕೋಬೇಕು. ನನ್ ಜೊತೆನಾ? ಇಲ್ಲ ಮೇಡಮ್, ನನ್ನ ರೂಮಲ್ಲಿ ನನ್ನ ಜೊತೆಗೇನೆ. ಮತ್ತೆ ನಿಮ್ಮ ಸೌಂಡ್ ನಂಗೆ ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಹಾಗಾದ್ರೆ ನೀನು ಮೊದಲನೇ ವ್ಯಕ್ತಿ ಅನ್ಸತ್ತೆ ಈ ಸದ್ದ ಕೇಳಿ
ಕಷ್ಟ ಪಡ್ತಿರೋನು. ನೋಡಿ ಮೇಡಮ್, ನಂಗೆ ಮಾಡಕ್ಕೆ ತುಂಬಾ ಕೆಲಸ ಇದೆ. ಕೆಲಸ ಮಾಡು, ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡು. ಇನ್ಫ್ಯಾಕ್ಟ್ ನಿನಗೆ ಓಕೆ ಅನ್ನೋದಾದ್ರೆ ನಾನು ನಿನಗೆ ಕೆಲಸಗಳ ಹೆಸರನ್ನು ಹೇಳ್ತೀನಿ. ಆ ಕೆಲಸದಲ್ಲಿ ಬರೀ ಸಂಬಳ, ಈ ಕೆಲಸದಲ್ಲಿ ಸ್ವರ್ಗ ಸಿಗತ್ತೆ. ಏನು ಕುಡಿದೇ ಹೊರಟೋಗ್ತೀಯಾ? ಏನ್ ಕುಡಿಸ್ತೀಯ? ಹಾಲು. ನೋಡಿ ಮೇಡಮ್, ನೀವೇನ್ ಹೇಳಕ್ ಹೋಗ್ತಿದ್ದೀರಲ್ಲ ಅದು ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಆದ್ರೆ ಇದು ಹಾಲು ಕುಡಿಯೋಂತ ಸಮಯ ಅಲ್ಲ. ಪ್ರೀತಿಗೆ ಸಮಯ ಅಂತ ಇರಲ್ಲ, ಯಾವಾಗ ಬೇಕಾದ್ರೂ ಆಗ್ಬೋದು. ವಿಕ್ರಮ್, ನಮಗೆ 2 ಜೀವನ ಇರತ್ತೆ, ಮತ್ತೆ ಇನ್ನೊಂದು ಶುರುವಾಗೋದು ನಮಗೆ ಒಂದೇ ಜೀವನ ಇರೋದು ಅನ್ನೋದು ಗೊತ್ತಾದಾಗ. ಆದ್ರೆ ಯಾರಿಗೂ ಅರ್ಥನೇ ಆಗಲ್ಲ. ತೊಂದ್ರೆ ಇಲ್ಲ, ಪ್ರಯತ್ನ ಪಟ್ಟೋರ್ಗೆ ಸೋಲಿಲ್ಲ. Wow, he's looking handsome. ಐ ಲವ್ ಯು ಹೇಳ್ತೀಯಾ ಅಥವಾ ನಾನು ಶೂಟ್ ಮಾಡ್ಕೊಳ್ಳ? ಏನ್ ಹೇಳ್ತಿದ್ದೆ ನೀನು? ತಮಾಷೆ ಮಾಡ್ತಿದ್ದೆ.
ಒಂದು ವಿಷಯ ಕೇಳಲಾ? ಹಾ, ಈ ಕೆಲ್ಸಕ್ಕೆ ನೀನು ನನ್ನ ಯಾಕೆ ಆಯ್ಕೆ ಮಾಡಿದೆ? ಹಣೆಲ್ ಬರೀದೇ ಇರೋದನ್ನೇ ಮನ್ಸು ಇಷ್ಟಪಡೋದು. ಜನರಿಗೆ ಈ ವಿಷಯ ಗೊತ್ತಾದಾಗ ನಿನ್ನ ಹೆಸರು ಹಾಳಾಗುತ್ತೆ. ಮತ್ತೇನ್ ಮಾಡ್ಲಿ? ನನಗೆ ಬೇರೆ ದಾರಿ ಇಲ್ಲ. ನೀ ನನಗೆ ಬೇಕಷ್ಟೆ. ನಿನ್ನ ಕಣ್ಣು ಮತ್ತೆ ನಿಯತ್ತು ಎರಡು ಪ್ರಾಣ ತೆಗೀತಿದೆ. ಈ ನಿನ್ನ ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಬಿಡು. ಒಳ್ಳೆ ಅಭ್ಯಾಸನೇ, ಇದನ್ನ ಬಿಡೋಕ್ಕಾಗಲ್ಲ. ನೀನ್ ಈ ಮಾತುಗಳಿಂದ ತಲೆ ಕೆಟ್ಟು ಹೋಗುತ್ತೆ. ನಿನಗೇನ್ ಬೇಕು ಅದನ್ನ ಮಾಡು. ನಾನಿಲ್ಲಿಂದ ಹೋದ್ಮೇಲೆ ಯಾರಿಗೂ ಏನು ನೆನಪಿರೋದಿಲ್ಲ. ಮುಗಿಯೋದಕ್ಕೆ ನಾನು ಅಪಾಯ ಅಲ್ಲ, ನಾನು ಅಭ್ಯಾಸ. ಅಂಟ್ಕೊಂಡ್ ಬಿಡ್ತೀನಿ. ಒಂದು ಪ್ರಶ್ನೆ ಕೇಳಲಾ? ಡು ಯು ಬಿಲೀವ್ ಇನ್ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್? ನೋ, ದಿನ ಒಂದೇ ಅಡ್ಗೆ ನನಗಿಷ್ಟ ಆಗಲ್ಲ. ಇವತ್ತು ನನ್ನ ಜೊತೆ ಮಲ್ಕೊಂಡು ನಿಂಗೆ ಹೇಗೆ ಅನ್ನಿಸ್ತಾ ಇದೆ? ಎಷ್ಟು ವರ್ಷಗಳಿಂದ ಕಾಯ್ತಿರೋ ಹಾಗೆ ಅನಿಸ್ತಿದೆ. ಇದೊಂಥರ ಕನ್ಸಿನ ತರ ನನಸಾಗಿದೆ ಅಂತ ನಂಬೋಕ್ ಆಗ್ತಾನೆ ಇಲ್ಲ. ಹಾಗ ಅನ್ನಿಸ್ತಾ ಇದೆ. ಪ್ಲೀಸ್ ಇನ್ನು ಮಾಡು ಇನ್ನು. ಒಂದು ಪ್ರಶ್ನೆ ಕೇಳಲಾ? ನಿನಗೆ ಎಲ್ಲದಕ್ಕಿಂತ ಸೆಕ್ಸ್ ಮುಖ್ಯನಾ? ಇದನ್ ಬಿಟ್ಟು ಬೇರೆ ಏನಿದೆ ಜೀವನದಲ್ಲಿ? ಮಾಡ್ತೀನಿ, ಆದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಏನ್ ಬೇಕಾದ್ರೂ ಕೇಳು, ಈಗ ಮಾಡು ಅಷ್ಟೇ. ಮುಂಚೆ ನೀನು ಎಷ್ಟು ಜನರ ಜೊತೆ ಸೆಕ್ಸ್ ಮಾಡಿದ್ಯಾ? ಅದ ನಿನ್ನಂತವ್ರು ನನಗೆ ಸಿಗ್ತಾರೆ ಅಂತ ಗೊತ್ತಿದ್ರೆ ನಾನು ಡೈರಿ ಮೇಂಟೈನ್ ಮಾಡ್ತಿದ್ದೆ. ಅದರಲ್ಲೇ ಬರ್ದಿರ್ತಾ ಇತ್ತು ಎಷ್ಟು ಜನರ ಜೊತೆ ಸೆಕ್ಸ್ ಮಾಡಿದೆ ಅಂತ. ಹೌದಾ? ಹಾಗಾದ್ರೆ ಹೇಳು. ಕೆಲವರಿಗೆ ರೇಪ್ ಮಾಡಿದ್ದೀನಿ. ಅವ್ರ ಲೆಕ್ಕನೂ ಹೇಳ್ಬೇಕಾ? ಎಲ್ರದ್ದು ಹೇಳು. ನೀನ್ ನನ್ ಕಿಚ್ಚಾರಿಸ್ತಾ ಇದ್ರೆ ಇನ್ಯಾರು ಅರಿಸ್ತಾರೆ? ನಾನ್ ಹೊರಗೆ ಹೋಗ್ಲಾ ಇನ್ನೊಬ್ಬರ ಹತ್ರ ಕಿಚ್ಚಾರಿಸ್ಕೊಳ್ಳೋಕೆ? ಹೇಳು, ನನ್ ಕಿಚ್ಚಾರಿಸೋರು ಯಾರು? ಏನಂದೆ ನೀನು? ಏನು ಹೇಳಿದೆ ನೀನು? ನಿನ್ನಲ್ಲಿ ಅಷ್ಟೊಂದು ಕಿಚ್ಚು ಹತ್ತಿದೀಯಾ? ನೋಡ್ತಾ ಇರು, ಎಲ್ಲ ಕಿಚ್ಚನ್ನು ಇವತ್ತೇ ಆರಿಸ್ತೀನಿ. ನೋಡ್ತಾ ಇರು, ಎಲ್ಲ ಕಿಚ್ಚನ್ನು ಇವತ್ತೇ ಆರಿಸ್ತೀನಿ. ಕಿಚ್ಚಾರಲ್ಲ ಅಂತ ಕಿಚ್ಚು. ಇನ್ನು ಮೇಲೆ ನಿನ್ನೊಳಗಿರೋ ಕಿಚ್ಚು ಹೇಳ್ಬಾರ್ದು. ನೀನು ಹೆಂಡತಿ ತರಾನೇ ಇರು, ರಂಡಿ ಆಗ್ಬೇಡ. ಇಲ್ಲ ಅಂದ್ರೆ ದಂಧೆಗೆ ಮಾರ್ಬಿಡ್ತೀನಿ. ಆವಾಗ ದಿನಕ್ಕೊಬ್ಬೊಬ್ಬ ಹೊಸ ಗಂಡಸನ ರುಚಿ ನೋಡ್ಬೋದು, ಮತ್ತೆ ಕಿಚ್ಚನ್ನು ಆರಿಸ್ಕೋಬಹುದು. ಗೊತ್ತಾಯ್ತಾ? ಹಾಗೆ ಏನ್ ನೋಡ್ತಿದೀಯಾ? ಹಾ, ನಿನ್ ಕಾಮದ ಕಿಚ್ಚು ಇನ್ನೂ ಆರಿಲ್ವಾ? ಮತ್ತೆ ಕಿಚ್ಚಾರಿಸ್ಲಾ? ರಾಸ್ಕಲ್ ಬ್ಲಡಿ. ಕಾಯ ಯಾವತ್ತು ಯಾರನ್ನು ಕ್ಷಮಿಸಲ್ಲ, ಅದ್ರಲ್ಲೂ ವಿಶೇಷವಾಗಿ ಸ್ಯಾಟಿಸ್ಫೈ ಮಾಡದೇ ಇರೋರನ್ನ. ಯಾರದು? ನಾನು ಸ್ನಾನ ಮಾಡ್ತಾ ಇದ್ದೀನಿ, ಸ್ವಲ್ಪ ಇರೋ, ನನಗೆ ಟೈಮ್ ಹಿಡಿಯತ್ತೆ. ಬೇಬಿ, ನಾನು ಬಾಗಲ್ ತೆಗಿ. ಏನಾಯ್ತು ಚಿನ್ನ? ಬಾಗಲ್ ತೆಗಿ, ನಾನು ನಿನ್ನ ಜೊತೆ ಸ್ನಾನ ಮಾಡಬೇಕು. ಹೌದಾ ಚಿನ್ನ? ಜೊತೆಗೆ ಸ್ನಾನ ಮಾಡೋದ್ರಲ್ಲಿ ಮಜಾನೇ ಬೇರೆ. ಹೌದಾ? ನನ್ನ ಜೊತೆ ಸ್ನಾನ ಮಾಡ್ಬೇಕಾ? ಹಾ. ಯಾಕೆ ಚುಚ್ಚಿದ್ರಿ? ಕಳ್ತನ ಮಾಡಿದ್ದಕ್ಕ? ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಕಳ್ತನ ಮಾಡಿದಕ್ಕಲ್ಲ,
ಸಮಯಕ್ಕೂ ಮುಂಚೆ ಸಿಗ್ನಲ್ ಡೌನ್ ಆಗಿದ್ದಕ್ಕೆ. ಒಬ್ಬನ ಜೊತೆ ನಾನು 36 ಗಂಟೆ ಸೆಕ್ಸ್ ಮಾಡಿದ್ದೀನಿ. ಅಷ್ಟಾದ್ರೂ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಇನ್ನು ನನ್ನ ಕೈಲಿ ಆಗಲ್ಲ ಮೇಡಮ್. ಅಯ್ಯೋ, ಈಗ್ಲೇ ಹೇಳ್ತಿದ್ಯಾ? ಈಗಿನ್ನೂ ಪಾರ್ಟಿ ಶುರುವಾಗಿದೆ. ನನ್ನ ಕ್ಷಮಿಸ್ಬಿಡಿ ಮೇಡಮ್, ಇನ್ನು ನನ್ನ ಕೈಲಿ ಆಗಲ್ಲ. ಮೊದ್ಲೇ ಪ್ರೀತಿ ಹೆಸರು ಹಾಳು, ಅದರ ಮೇಲೆ ಈ ಗಂಡಸರು ಹೆಸರು ಹಾಳು ಮಾಡ್ತಾರೆ. ಏನಿದು? 3 ಸಲಕ್ಕೆ ಇಷ್ಟೊಂದೇ ದಸರು ಬಿಡ್ತಾ ಇದ್ಯಾ? ಎಷ್ಟೇ ಮಾಡಿದ್ರು ನಿಮ್ಮ ದಾಹನೇ ತೀರ್ತಾ ಇಲ್ಲ. ನನ್ನಲ್ಲಿ ಎಷ್ಟು ಕಿಚ್ಚಿದೆ ಅಂದ್ರೆ, ಇನ್ನೂ 2-3 ಜನ ಬಂದ್ರು ಅದನ್ನ ಆರಿಸೋದಕ್ಕಾಗೋದಿಲ್ಲ. ಈ ಥರ ನನ್ನ ಜೀವನದಲ್ಲಿ ಬಂದು ಹೋದ್ರು, ಆದ್ರೆ ಯಾರ ಕೈಲೂ ನನ್ನ ಕಿಚ್ಚನ್ನ ಆರಿಸೋದಕ್ಕೆ ಆಗ್ಲೇ ಇಲ್ಲ. ಅದಕ್ಕೆ ನನ್ಗೆಲ್ರನ್ನೂ ಜಗತ್ತಿಂದ ಹೊರಗೆ ಹಾಕ್ತೆ. ಯಾರ್ಯಾರನ್ನ ಸಾಯಿಸಿದೀನೋ ಅವ್ರಿಗೆಲ್ಲರ ಬಾಡಿ ಎಲ್ಲಿ ಅಂತ ಯೋಚಿಸ್ತಾ ಇರಬಹುದು. ಯಾರು ಬೆರಳು ಮಾಡ್ತಾರೋ ಕಾಯ ಅವ್ರನ್ನ ಕಡ್ದು ಡಾಗಿಗಳಿಗೆ ತಿನ್ನಿಸ್ತಾಳೆ. ಬಾ ಬಾ ಬಾ. ನಾನೆಲ್ರಿಗೂ ಸುಖ ಕೊಡ್ತೀನಿ. ನಾನು ಮನುಷ್ಯಳಲ್ಲ, ನಾನು ಸ್ಮಶಾನ. ನನಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡು. ನಿನ್ನ ಲಿಸ್ಟಲ್ಲಿ ನಾನು ಎಷ್ಟನೇ ಗಂಡಸು? ಟೋಟಲ್ 10. ಈಗ ನನ್ನ ಎ ಸೈಡ್ ಇಂದ ಸ್ಯಾಟಿಸ್ಫೈ ಮಾಡು. ಎ ಸೈಡ್ ಇಂದಾನು ಬಿ ಸೈಡ್ ಇಂದಾನು. ನಿನ್ ಮಾತೆಲ್ಲ ಒಪ್ಕೊಂಡೆ ನಾನು. ಫಾಸ್ಟ್ ಬೇಬಿ, ಕಮ್ ಆನ್, ಡೂ ಇಟ್. ರಿಯಲಿ? ರಿಯಲಿ ನೀನು ಮಸ್ತಾಗಿದೆಯಾ. ಮೈ ತುಂಬ ಬರೀ ನಶೆನೆ. ಈಗ ನನ್ನ ನಶೆಯಲ್ಲಿ ಫುಲ್ ಟೈಟ್ ಆಗಿಬಿಡ್ತೀಯಾ? ಕೊನೆದಾಗ ಒಂದು ಕೇಳ್ತೀನಿ, ಸೆಕ್ಸ್ ಪ್ರೊಟೆಕ್ಷನ್ ಜೊತೆ ಮಾಡ್ತೀಯಾ ಆರ್ ವಿತೌಟ್ ಪ್ರೊಟೆಕ್ಷನ್? ನಿನಗೆ ಹೇಗೆ ಬೇಕೋ ಹೇಳು, ನನಗೆ ಯಾವುದಾದ್ರೂ ಓಕೆನೆ. ಕಮ್ ಆನ್ ಬೇಬಿ. ನೀನು ಯೋಚಿಸ್ತಿರ್ಬೋದು ಯಾರ ಕೈಲಿ ಸಿಕ್ಕಾಕೊಂಡೆ ಅಂತ. ಸೊ ಬೇಬಿ, ಹುಚ್ಚತನ ಇಲ್ದಿರೋ ಪ್ರೀತಿ ಇದ್ದೇನು ಪ್ರಯೋಜನ? ಡೂ ಇಟ್. ಎಷ್ಟು ಪ್ರೀತಿಸಂದ್ರೆ ನಾನು ಕುಣಿಬೇಕು. ನೀನು ಡ್ಯಾನ್ಸ್ ಮಾಡ್ತೀಯಾ, ಜೊತೆಗೆ ಹಾಡು ಕೂಡ ಹೇಳ್ತೀಯಾ? ನೆನಪಿರ್ಲಿ ವಿಕ್ರಮ್, ಕಾಯನ ಜೀವಂತ ಹಿಡಿಬೇಕು. ಕಾನೂನಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಸಾರಿ ಸರ್, ಯಾವುದೇ ಕಾರಣಕ್ಕೂ ಈ ರಾಕ್ಷಸಿನ ಜೀವಂತ ಉಳಿಸೋ ಹಾಗಿಲ್ಲ. ನಿನ್ನ ಪ್ರೇಮದಲ್ಲಿ, ನಿನ್ನ ಕಾಮದಲ್ಲಿ, ನಿನ್ನ ಗೊಂಗಲ್ಲಿ ನನ್ನ ಜೀವ ಇರೋವರೆಗೂ ಹೀಗೆ ಸರೆಂಡರ್ ಆಗ್ತಾ ಇರ್ತೀನಿ. ಇವತ್ತು ನನಗೆ ರಿಯಲ್ ಗಂಡಸು ಸಿಕ್ಕಿದ್ದಾನೆ. ಎಷ್ಟೋ ವರ್ಷಗಳಲ್ಲಿ ಮೊದಲನೇ ಸಲ ಸ್ಯಾಟಿಸ್ಫೈ ಆಗಿರೋದು.
ಪ್ಲೀಸ್ ವಿಕ್ರಮ್ ಪ್ಲೀಸ್ ನನ್ನನ್ನು ಕ್ಷಮಿಸು, ತಪ್ಪಾಯ್ತು. ಸುಮ್ನಿರ, ಇರ ಸುಮ್ನೆ. ಏನ್ ಅನ್ಕೊಂಡಿದ್ಯಾ? ನೀನೇನ್ ಅನ್ಕೊಂಡಿದ್ಯಾ? ಏನ್ ಮನಸ್ ಬಂದಂಗ ಆಡ್ತಾ ಇದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಇವತ್ತು ಗನ್ ನೋಡಿ ಗಡಗಡ ನಡುಗ್ತಿದ್ಯಾ? ಏನು ಏಯ್, ಏನೋ ನಿನ್ಗೆ ಕಿಚ್ಚೆ ಆರೋದಿಲ್ಲ ಅಂತಿದ್ಯಾ? ಇವಾಗ ನಿನಗೆ ಶೂಟ್ ಮಾಡಿದ್ರೆ ಕಿಚ್ಚಲ್ಲ, ನಿನ್ನ ಪ್ರಾಣನೂ ಆರೋಗ್ಯ. ಸುಮ್ಮನಿರ್ಲಾರ್ದೆ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಯೋಚಿಸ್ತಾ ಇದ್ಯಾ? ಏನೂ ಇಲ್ಲ. ಏನ್ ಯೋಚಿಸ್ತಿದ್ಯಾ? ಕಾಯ ಕಥೆ ಮುಗೀತು ಅಂತನಾ? ಈಗ ಜೈಲು ಕಳಿಸಿ ಏನ್ ಪ್ರಯೋಜನ? ಎನ್ಕೌಂಟರ್ ಮಾಡೋಣ ಅಂತನಾ? ಕಾಯನ ತಲುಪೋದಕ್ಕೆ ತಾನು ಉಳಿಯೋದು ತುಂಬಾನೇ ಮುಖ್ಯ. ನೀನಿಲ್ಲಿರೋದಕ್ಕೆ ಅಂತ ಬಂದು ಸ್ವಲ್ಪ ದಿನಕ್ಕೆ ನನಗೆ ಸತ್ಯ ಏನು ಅಂತ ಗೊತ್ತಾಗಿತ್ತು. ಇನ್ಸ್ಪೆಕ್ಟರ್, ದೂರ ಹೋಗಿ ನನ್ನಿಂದ. ಕಾಯ ಮಾತ್ರ ಸಾಯಿಸೋಕ್ಕಾಗೋದು ಬೇಬಿ. ಜೀವನದ ಹೆಸರೇ ಕಭಿ ಖುಷಿ ಕಭಿ ಗಮ್. ಆದ್ರೂ ನೀನ್ ಟೆನ್ಷನ್ ಮಾಡ್ಕೋಬೇಡ. ಕಡೆಗೆ ಇದುವರೆಗೂ ಯಾರು ಕಾಯಿಂದ ಬಚಾವಾಗಿಲ್ಲ. ನನ್ನೇ ಕೊಲ್ಲೋಷ್ಟು ಧೈರ್ಯನ ನಿನಗೆ? ನನ್ನ ये रेशमी जुल्फों का अंधेरा न घबराइए. ಕಾಯನ ಎದುರು ಹಾಕ್ಕೊಂಡ್ರೆ ಅವನು ಮತ್ತೆ ಯಾವತ್ತು ವಾಪಸ್ ಬಂದಿದ್ದೇ ಇಲ್ಲ. ನಾವು ಹೆಣ್ಮಕ್ಳು ದೇವ್ರು ಕೊಟ್ಟಿರೋಂಥ ಸುಂದರವಾದ ಉಡುಗೊರೆ, ಅದನ್ನ ಉಡುಗೊರೆಯಾಗಿ ಇಟ್ಕೊಳ್ಳಿ. ನಿಮ್ಮ ಕಾಮವನ್ನ ತೀರಿಸ್ಕೊಳ್ಳೋಕೆ ಅವಳನ್ನ ರಾಕ್ಷಸಿಯಾಗಿ ಮಾಡಬೇಡಿ. ಇಲ್ದಿದ್ರೆ ಪರಿಣಾಮ ನೀವೇ ನೋಡಿದಿರಾ.